ಎಷ್ಟೇ ವ್ಯವಸಾಯ ಇರಲಣ್ಣ, ಸಗಣಿ ಗಂಜಲ ಬೀಳ್ದಿದ್ದು ಭೂಮಿ ಫಲವತ್ತತೆ ಎಕ್ಕಲ್ಲ. ಅದು ಎಷ್ಟು ಲಕ್ಷ ಖರ್ಚು ಮಾಡಬೇಕಾಗಿದ್ರು ನೀವು ಮೊದಲು ತಗೊಬಂದ ಅಟ್ರಿ ಗೊಬ್ಬರ ಗಂಜಲದ ಮುಂದೆ ಯಾವ್ದು ಪ್ರತಿ ಸಲ ತೋಟ ಕೊಟ್ಟವಾಗೂ ಯಾರೇ ಇರ್ಬೋದು ಇದರಲ್ಲಿ ವೆರೈಟಿಗಳಂತ ಇಕ್ಕೊಂತಿರಲ್ಲ. ಇವಾಗ ಇದು ನಾವು ತೋಟ ಮಾರಿದ್ದೀರಿ, ಇದು ಅದು ಮಾರಿಲ್ಲ, ಮಾರಿದ್ರು ಇದ್ರಾಗ 5 ಮರ ನಮ್ಗೆ 5 ಮರದ ಕಾಯಿ ನಾವು ಇಳಿಸ್ಕೊಬೋದು. ನಿಮ್ಮ ಸೆಲೆಕ್ಟೆಡ್ ಮರಗಳು. ಇವಾಗ ಅದ್ರಲ್ಲಿ ನೋಡ್ರಿ, ಇವಾಗ ಬಾದಾಮಿ ಇಳಿಸ್ತಾ ಇದ್ದೀರಿ. ಆಮೇಲೆ ರಾಜಗಿರ ನೋಡ್ರಿ, ಮಾವಿನಕಾಯಲ್ಲಿ ಎಷ್ಟು ವಿಧಗಳೈತೆ. ಈ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಕಾನ ಇದರಲ್ಲಿ ಒಂದು ಅಂದರೆ ಅದೂ ಕಾಯಿ ಬಿಡುತ್ತೆ, ಬಟ್ ಅದನ್ನ ಗಂಡು ಗಿಡ ಅಂತ ಕರೀತಾರೆ. ಯಾವ್ದಾನ ಅದೇ ಮಲ್ಗೋಬಾತಾನೆ, ಈ ಮಲ್ಗೋಬ ಅಂತ ಬರುತ್ತಲ್ಲ, ಕಾಯಿ ದಪ್ಪ ಬರುತ್ತೆ. ಅದನ್ನ 1 ಎಕರೆನಲ್ಲಿ 1 ಗಿಡ 2 ಗಿಡ ಇಟ್ಟರೆ ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ, ಹೂವು ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಇರ್ತಾರೆ. ಇವಾಗ ಹೆಂಗಿದೆ ಅಣ್ಣ ರೇಟ್ ಎಲ್ಲ ಮಾವಿನ ಹಣ್ಣದೆಲ್ಲ? ಅಣ್ಣ ನಾವು ಇದು ತೋಟ ಕೊಟ್ಬಿಟ್ಟಿದ್ದೀರಿ, ಅದೇ ಅವ್ರು ಇನ್ನೂ ಯಾರು ಇನ್ನೂ ಕಿತ್ತಕ್ಕೆ ಬಂದಿಲ್ಲ. ಯಾಕಂತಂದ್ರೆ ಈ ಟೊಮಾಟೊ ಎಲ್ಲ ರೇಟ್ ಕಮ್ಮಿ ಆಗ್ಬಿಟ್ಟು ಇವಾಗೆಲ್ಲನೂ ಕೆಚ್ಚಪ್ಪುಗಳ್ಕ ಲೋಡ್ಗಳು ಅದು ಹೋಗ್ತೈತೆ. ಇವಾಗ ಅದು ಸ್ವಲ್ಪ ನಿಂತ ಮೇಲೆ ತಪ್ಪ ಕಿತ್ತೆ ಹಾಕ್ಬೇಕು ನೀನು, ಕಾಯಿ ಮೇಲೆ ಕಾಯಿ ಹಾಕ್ಬೇಡ, ಪಕ್ಕ ಹಾಕೋ. ಆಮೇಲೆ ಕಾಯಿ ಕೀಳೋ ಟೈಮ್ಗೆ ಹಿಂಗೆ ಉತ್ತಿದ್ರೆ ನಿಮ್ಗೇನು ಪ್ಲಸ್ಸು ಅಂತಂದ್ರೆ ಕಾಯಿ ಬಿದ್ರೂ ಒಡೆಯಲ್ಲ, ಸ್ಮೂತ್ ಇರುತ್ತಲ್ಲ ಭೂಮಿ. ಹೌದೌದು. ಪೂರ ಕಿತ್ತಾಕ್ರಿ, 1 ಕಾಯಿ ಬಿಡ್ದಿರ ಕಿತ್ತಾಕಲ್ಲ, ಮಕ್ಕಳು ಬಂದು ಕಿತ್ಕೊಂಬೋದಣ್ಣ ಕಾಯಿ. ಹೌದು. ಎಷ್ಟು ಗಿಡ ಇದೆ ಅಣ್ಣ ಒಟ್ಟು? ಬೆಂಗಳೂರು ಕಡೆ ಅಂದ್ರೆ ಸಿಟಿಗಳಲ್ಲಿ ನಾವೇನ್ ಮಾಡ್ತೀವಿ, ಆಕರ್ಷಣೆಗೆ ಯೆಲ್ಲೋ ಕಲರ್ ರೆಡ್ಡಿಶ್ ಇರೋ ಮಾವಿನಕಾಯಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅದೆಲ್ಲ ಪೌಡ್ರ್ ಮಿಕ್ಸ್ಡ್ ಅದು. ಇವಾಗ ಇದು ಆರ್ಗ್ಯಾನಿಕ್ ಕಾಯಿ, ಸ್ವೀಟು ಚೆನ್ನಾಗಿರುತ್ತೆ, ಕಲರ್ ನಿಮ್ಗೆ ಕಡಿಮೆ. ಇದಕ್ಕೂ ಕಲರ್ ಬೇಕಂದ್ರೆ 1 ದಿನ ಪೌಡ್ರ್ ಹಾಕಿದ್ಬಿಟ್ರೆ ನಿಮ್ಗೆ ಈ ರೋಡ್ ಸೈಡ್ ಏನ್ ಮಾಡ್ತಾರಲ್ಲ ಆ ತರ ಕಲರ್ ಬರುತ್ತೆ. ಇವಾಗ ಅರ್ಧ ನಮ್ಮ ಫಸ್ಟು ನಮ್ಮ ಕೋಲಾರ ಜಿಲ್ಲೆ ಮಾವಿನಕಾಯಿ ಮತ್ತೆ ಟೊಮಾಟೋಗೆ ಫೇಮಸ್, ಇವಾಗೂ ಫೇಮಸ್. ಬಟ್ ನಮ್ಗೆ ಯಾವಾಗ ಮಾರ್ಕೆಟ್ ಬಿದ್ದೋಯ್ತು ಅಂತಂದ್ರೆ ಫಾರಿನ್ ಎಕ್ಸ್ಪೋರ್ಟ್ ನಿಂತೋಯ್ತು. ಹೆಂಗ್ ನಿಂತೋಯ್ತು ಅಂತಂದ್ರೆ ಫುಲ್ ಕೆಮಿಕಲ್ ಅಂತ ಅಂದ್ಬಿಟ್ಟು ಅವ್ರು ಪ್ರೂವ್ ಮಾಡ್ಬಿಟ್ರು. ನಮ್ಮ ಕಡೆಯಿಂದ ಹೋಗ್ತಾ ಇದ್ದಿದ್ದು ಅವ್ರು ಯಾವಾಗ ಬ್ಯಾನ್ ಮಾಡಿದ್ರು ರೇಟ್ಸ್ ಫುಲ್ ಬಿದ್ದೋಯ್ತು. ಪಾಕಿಸ್ತಾನ್ಗೆ ಹೋಗ್ತಾ ಇತ್ತು ಯಾವುದೋ ಟೊಮೆಟೊ, ಆವಾಗ ಹೋಗ್ಬೇಕಾದ್ರೆ ಯಾವತ್ತೂ ರೈತನಿಗೆ ಏನು ಲಾಸ್ ಅನ್ನೋದು ಇರಲಿಲ್ಲ. ಇವಾಗ ನಾವು ಅವ್ರು ಕೊಡೋಕ್ಕಾಗಲ್ಲ, ಅವ್ರು ಮಾಡ್ತಾ ಇರೋ ಕುತಂತ್ರ ಕೆಲಸಗಳಿಗೆ ಇವಾಗ ನೀರೇ ಬಿಡಲ್ಲ ಅಂತ ಹೇಳ್ತಾ ಇದ್ರಲ್ಲ. ಹಂಗೆ ಈ ಥರ ಒಂದು ದೇಶದಿಂದ ಒಂದು ದೇಶಕ್ಕೆ ಹೋಗ್ತಾ ಇದ್ದಿದ್ದು, ರಫ್ತು ಆಗ್ತಾ ಇದ್ದಿದ್ದು ಐಟಮ್ ಯಾವಾಗ ನಿಂತೋಯ್ತು ಆವಾಗ ಹೋದ್ಸಲಿ ನಮ್ಮದು ಟೊಮೆಟೊ ರೇಟ್ ಬಂದಿದ್ದ ಕಾರಣ ಏನಂತಂದರೆ ನಾಸಿಕ್ ಟೊಮೆಟೊ ನಮ್ಗೆ ಬಂದಿಲ್ಲ, ಬೆಂಗಳೂರಿಗೆ ಬರೋಕ್ಕಾಗಿಲ್ಲ ಫುಲ್ಲು ಮಳೆಯಿಂದ. ಯಾವಾಗ ಇಳುವರಿ ಕಮ್ಮಿ ಇದ್ದು ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅಂದರೆ ಕಿತ್ತಾಕೋ, 1 ಕಾಯಿ ಬಿಟ್ಟಿದ್ರೆ ಕಿತ್ತಾಕೋ, ಹುಷಾರು ಇಲ್ಸ್ಕಪ್ಪ, ಬಿದ್ದು ಓದಕ್ಕದ ಚೆನ್ನಾಗಿ ಫೋರ್ಸ್ ಮಾಡಬೇಡ, ಆರಾಮಾಗಿ ಕಿತ್ತು ಕಾಯಿ ಮೇಲೆ ಕಾಯಿ ಹಾಕ್ಬೇಡ, ಪಕ್ಕ ಹಾಕೋ, ಹಂಗೆ ನೋಡಾಕೋ. ಆಮೇಲೆ ಆ ಕಡೆ ತೋಟದಲ್ಲಿ ಫುಲ್ ಬಾದಾಮಿನೇ ಇದ್ದಿದ್ದು. ಆಮೇಲೆ ನಾವು ಇಲ್ಲಿ ನಮಗೆ 1-2 ನಿಕ್ಕಿದೆ ಇಲ್ಲಿ ಅವಿವೇಕಿಗಳನ್ನ, ಅವ್ರೇನು ಮಾಡಿದ್ರು ಮಾವಿನಕಾಯಿ ಎಲ್ಲ ಕಿತ್ತಾಕಿ ಚೇಪೆಕಾಯಿ ಇಟ್ಬಿಡೋಣ ಅಂತಂದ್ರು. ಅಂದ್ಬಿಟ್ಟು ಚೆನ್ನೈ ಮಾರ್ಕೆಟ್ಗೆ ಹೋಗಿ ನೋಡಿದ್ರೆ ಅದು ಹಂಗೇನೇನೆ ಖರ್ಚು ಜಾಸ್ತಿ, ಅದು ಖರ್ಚು ಜಾಸ್ತಿ. ಆಮೇಲೆ ಪಟ್ಟಿ ಹಾಕೋದು ಹೆಂಗೆ ಅಂತಂದ್ರೆ ಇವತ್ತು ನಾವು ಕಾಯಿ ಹಾಕ್ಬಿಟ್ಟು ಬಂದರೆ ವಾರಕ್ಕೆ ಪಟ್ಟಿ, ಪೇಮೆಂಟ್ಗಳು ಡೈಲಿ ನಾವು ಕೊಡಬೇಕು. ಆಮೇಲೆ ಈ ಸದ್ಯಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಈಗ ಒಟ್ಟು ಎಷ್ಟು ಗಿಡ ಇದಾವಣ್ಣ ನಿಮ್ಮದು ಇಲ್ಲಿ ಟೋಟಲು? ಅಣ್ಣ ನೀವು ಗೊತ್ತಿಲ್ಲ ನೋಡ್ರಿ, ಒಂದಷ್ಟು ಇದ್ದಾವೆ, ಲೆಕ್ಕ ಇಕ್ಕಿಲ್ಲ ನಾವು. ಇದು ಆ್ಯಕ್ಚುಲಿ ಈ ದೊಡ್ಡ ಮರಗಳು ಲೆಕ್ಕ ಇಲ್ಲ, ಚಿಕ್ಕದು ಎಷ್ಟು 400 ಚಿಲ್ಲರೆ ಐತವ ನಾವು ಗಿಡ ತಂದಿದ್ದು. ಅದರಲ್ಲಿ ಒಂದು 30 ಏನೋ ಹೋಗವೆ, 30 ಗಿಡ ಇಡಬೇಕು. ಅದು ಹೊಸ್ದಾಗಿ ಮಾಡಿದ್ದಲ್ಲ ತೋಟ, ಅದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ಮಾವಿನಕಾಯಿ ನಾವು ಫಸ್ಟ್ ಏನು ಮಾಡ್ತಾ ಇದ್ರಿ ಅಂದರೆ, ನನಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಬಿಟ್ಬಿಡ್ತಾ ಇದ್ದೆ. ಆ ಬಿಟ್ಬಿಟ್ಟಾಗ ಏನಾಗೋದಂದ್ರೆ ಮತ್ತೆ ನಾವು ತಿರ್ಗಾ ಬರೋಷ್ಟರಲ್ಲಿ ತೋಟದವ್ರು ಕೀಳೋರು ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಒಂದ್ಸಲಿ ನಾವು ಕಾಯಿ ಇಳಿಸ್ರೆ ಪೂರ ಕಾಯಿ ಇಳಿಸ್ಬಿಟ್ರೆ ನಮ್ಗೆ ಗುರ್ತು ಸಿಗ್ತದೆ, ಕರೆಕ್ಟ್ ಇಂಥ ಮರದಲ್ಲಿ ಇವಾಗ ನಾವು ಇಳಿಸಿದ್ದೀವಿ ಅಂತ. ಆ ಗಡ್ಡೆ ಮೇಲೆ ಹಾಕ್ಬೇಡ, ಈ ಕಡೆ ಹಾಕೋ, ಕಾಯಿ ನೋಡೋಣ ಹಿಂಗೆ ಬಿದ್ದರೆ ಏನೋ ಇದಾಗಲ್ಲ, ಬಿದ್ದು ಹೊಡೆದ್ರೆ ನೋಡಿ ಹಿಂಗೆ ನೋಡಿ ಇದು ಸ್ವಲ್ಪ ಡ್ಯಾಮೇಜ್ ಬರ್ತದೆ ಕಾಯಿ. ಇದು ಹಣ್ಣಾಗೋ ಟೈಮ್ಗೆ ಇಷ್ಟಾಗಲ್ಲ ಹೋಗ್ತದೆ, ಹಿಂಗೆ ಆಗಬಾರ್ದು, ಹಿಂಗೆ ಕೆಳಗಡೆ ಕರೆಕ್ಟಾಗಿ ಹಾಕಿದ್ರೆ. ನೀವಣ್ಣ ಇದೆಲ್ಲ ಇಳಿಸಿ ಬೇರೆಯವ್ರಿಗೆ ಕೊಡ್ತೀರಾ, ಹೊರಗಡೆಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತೀರಾ? ಹೆಂಗೆ? ನಾವು ಯಾರಿಗೂ ಮಾರಲ್ಲ. ನೋಡಿ ನೀವು ಬಂದಿದ್ದೀರಾ,
ನಮ್ಮ ಸ್ನೇಹಿತರು ಯಾರು ಬಂದ್ರೆ ಅವ್ರಿಗೆ ಇಟ್ಕೊಂಡು ಹೋಗ್ಬೋದು. ಅಲ್ಲ ಅಲ್ಲಿ ಬರೋದು ಅಲ್ಲಿ ಅದನ್ನ ಅದಕ್ಕೆ ಈ ಸಲ ಮಾರಿಲ್ಲ ನಾನು. ಅದು ನೋಡಿದ್ರೆ 3 ಟನ್ ಮೇಲೆ ಐತೆ ಕಾಯಿ. ಅದು ಹೊಸದಾಗಿ ಬಿಟ್ಟಿದ್ದು. ಓಕೆ. ಎಲ್ಲ ಓವರ್ ಸೈಜ್ ಆಗೈತೆ ಕಾಯಿ. ಅಂದ್ರೆ ಸಾಧಾರಣವಾಗಿ ನೋಡ್ರಿ ಇವಾಗ ಇದು ಹಳೆ ಮರ, ಇದು ಇದ್ರನ್ನೇ ತೋರಿಸ್ತೀನಿ ನೋಡ್ಕೊಳ್ರಿ ನಿಮಗೆ. ಈ ತೋತಾಪುರಿ ಇದು, ಈ ಕಡೆ ಎಲ್ಲ ಬೆಂಗಳೂರು ಅಂತಾರೆ. ಇದೇ ತೋತಾಪುರಿ ಆ ತೋಟದಲ್ಲಿ ತೋರಿಸ್ತೀನಿ, 1 kg ಕಾಯಿ ಐತೆ. ಅಂದ್ರೆ ಅಲ್ಲಿ ವ್ಯವಸಾಯ ಮಾಡಿ ಚೆನ್ನಾಗಿ ಇಳುವರಿ ಕೊಟ್ರಿ, ಪೋಷಕಾಂಶ ಚೆನ್ನಾಗಿ ತಗೊಂಡು ಒಂದು ಕಾಯಿ, ಇದೇ ಕಾಯಿ ನೀವು ನೋಡ್ಕೊಳ್ರಿ ಬೇಕಾಗಿದ್ರೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬನ್ರಿ. ಬೇನಿಷ ನೀಲಮ್ ಎಲ್ಲ 1 kg ಕಾಯಿ ಐತೆ ಅಲ್ಲಿ. ಹಂಗೆ ಇವಾಗ ಅದೆಲ್ಲ ಟನ್ ಲೆಕ್ಕದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡು ಆಗ್ತೈತೆ. ಇವಾಗ ಸ್ವಲ್ಪ ವ್ಯಾಪಾರಗಳು ಕಮ್ಮಿ. ಇವಾಗ ನೀವೇ ನೋಡ್ಬೋದು, ಬೆಂಗಳೂರಲ್ಲೆಲ್ಲ ರೋಡ್ ಸೈಡ್ ಎಷ್ಟಿರ್ಬೇಕಾಗಿತ್ತು ಮಾವಿನ ಹಣ್ಣು. ಈ ಸಲ ಎಲ್ಲಿ ನೋಡಕ್ಕೆ ಸಿಕ್ಕಿಲ್ಲ ನಮ್ಗೆ. ಈ ಸತಿ ಎಲ್ಲ ಆಂಧ್ರ ಕಾಯಿ ಬಂದೈತೆ. ಆಂಧ್ರನಲ್ಲಿ ಖಾಲಿ ಆಗೈತೆ ಕಾಯಿ. ಕರ್ನಾಟಕದಲ್ಲಿ ಇನ್ನ ಅಷ್ಟು ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಅದೇ ನಾವ್ ಮೇನ್ ಏನಂತಂದ್ರೆ ಮಾರ್ಕೆಟಿಂಗ್ ಇಲ್ಲ ಅಣ್ಣ. ಮಾರ್ಕೆಟ್ ಇಲ್ಲ ರೈತನ ಬಾಳೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನಮ್ಮ ಸ್ನೇಹಿತರು ಇವಾಗ ಇಲ್ಲಿ 2 ಎಕರೆ ಟಮಾಟೋ ಹಾಕವ್ರೆ, ಬಿಟ್ಬಿಟ್ಟವ್ರೆ. ಅದು ಒಂದು ವಿಡಿಯೋ ಮಾಡಿರ್ಬೇಕಾಗಿದೆ, ತೋರಿಸ್ತೀನಿ. 25 ರೂಪಾಯಿ 18 kg ಬಾಕ್ಸು. ಏನು ಉದ್ದಾರಕ್ಕಾಗೋದು? ಕೂಲಿ ಎಷ್ಟಣ್ಣ? ಹೌದಾ? ಮುದ್ದುಗಳು ಹೊಡೆದಿರೋದು ಎಷ್ಟು? ಅದ್ರ ಖರ್ಚು ಮಾಡಿರೋ ಇದು ಬರಲ್ಲ. ಹಂಗೆ ಬಂದರೆ ಬಂದಂಗೆ, ಹೋದಂಗೆ. ಗೌರ್ಮೆಂಟಿಂದ ರೈತನಿಗೆ ಏನೈತೆ ಸೌಲಭ್ಯ ಅನ್ನೋರು ಹೇಳೋರಿಲ್ಲ. ಆ ಕಾರಣಕ್ಕೆ ಏನಾಗ್ತೈತೆ ನಮಗೆ ಮಾಹಿತಿ ಇಲ್ದಿರೋ ಇರೋ ಕಾರಣ. ಅದು ಇವಾಗ ಏನು ಮಾಡ್ಬೇಕಂತಂದರೆ, ಊರಲ್ಲಿ ಇವಾಗ ಪ್ರತಿಯೊಂದು ಊರಲ್ಲೂ ಕೃಷಿ ಇಲಾಖೆಗಳು ಇದೆಲ್ಲ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಐತೆ. ಬಟ್ ಯಾರು ಮಾಹಿತಿಗಳು ಕೊಡ್ತಾ ಇಲ್ಲ. ಇದೇನೈತೆ ನೋಡ್ರಿ ಬೇನಿಸ್ ಐತೆ. ಹೌದು. ನೋಡ್ರಿ ಬೆಂಗಳೂರು ತೋತಾಪುರಿ ಐತೆ. ಇವೆಲ್ಲ ಅಂಟ್ಕೊತಿರೋದು. ನೀವು ಹಾಕ್ಬೇಕಾರೆ ಅದು ಇದು ಮಾಡಿ ಹಾಕಿರ್ತೀರ. ಅಲ್ಲ, ಇಲ್ಲಿ 3 ಐತೆ ನೋಡ್ರಿ. ಇದ್ರಕ ಬಾದಾಮಿ ಅಂಟು ಕಟ್ಟಿರೋದು. ಓಕೆ. ಇದ್ರಕ ತೋತಾಪುರಿ ಅಂಟು ಗೊತ್ತಾಗ್ತದಲ್ಲ ಎಲ್ಲಿಗಳ. ಹೌದು ಹೌದು ಹೌದು. ಹಂಗೆ ನೋಡ್ರಿ ಅದು ಬೇನಿಸ್ ಅಂಟು ಅವಾಗ ಕಟ್ಟಿರೋದು. ಇವಾಗೆಲ್ಲ ಮಾಡಿಫೈ ಮಾಡ್ಕೊಬೋದು. ಇವಾಗ ಹಳೆ ಗಿಡಗಳು ನಮ್ಮ ಹತ್ರ ಐತೆ, ಅದು ಕಾಯಿ ಬಿಡ್ತಾ ಇಲ್ಲ. ಇವಾಗ ಅದ್ಯಾವುದೋ ವೆರೈಟಿಗಳು ಬಂದವಲ್ಲ, ನಾವು ಆ ತೋಟದಲ್ಲಿ ಹೋಗಿ ಅವ್ರನ್ನ ಕೇಳಿಕೊಂಡು ಆ ರೆಂಬೆ ಕಟ್ ಮಾಡ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಾವಿರೋ ಮರಕ್ಕೆ ಅಳವಡಿಸಿದ್ರೆ ನಿಮ್ಗೆ ಅದೇ ಇದು ಬರ್ತದೆ. ಓಕೆ. ಅದೇ ಹೆಂಗೆ ಮಾಡರ್ನೈಸೇಷನ್ ಆಗ್ತಾಯಿತ್ತು ಹಂಗೇನೇ ಅಗ್ರಿಕಲ್ಚರ್ನು ಮಾಡರ್ನೈಸೇಷನ್ ಆಗ್ತೈತೆ. ಅದು ಬೇಕೇ ಬೇಕು, ಅನಿವಾರ್ಯ. ಯಾಕಂತಂದ್ರೆ ಇವತ್ತು ಎತ್ತುಗಳಿಕ್ಕೊಂಡು ನಾವು ಇದನ್ನೆಲ್ಲ ಉಳ್ಬೇಕಂತಂದ್ರೆ ಎತ್ತುಗಳಿಗೂ ಬಾಧೆ, ಉಳೋನ್ಗೂ ಬಾಧೆ. ಇವತ್ತು ರೋಟ್ರು, ಟಿಲ್ಲರು ಈ ಥರ ಎಲ್ಲ ಬಂದು ಅನುಕೂಲ ಆಗೈತೆ. ಬಟ್ ಎಲ್ಲೂ ಎತ್ತುಗಳನ್ನ ಬಿಟ್ಬಿಡ್ರಿ ಸಾಕೋದು, ಇವುಗಳಿಂದೇನೆ ಹೋಗೋಣ ಅಂತ ಎಲ್ಲೂ ಇಲ್ಲ ಅಲ್ವಾ. ಅವು ಇರಬೇಕು, ಇವು ಇರಬೇಕು. ಯಾಕಂತಂದ್ರೆ ಎಷ್ಟೇ ವ್ಯವಸಾಯ ಇರಲಣ್ಣ, ಸಗಣಿ ಗಂಜಲ ಬೀಳ್ದಿದ್ದು ಭೂಮಿ ಫಲವತ್ತತೆ ಎಕ್ಕಲ್ಲ. ಅದು ಎಷ್ಟು ಲಕ್ಷ ಖರ್ಚು ಮಾಡಬೇಕಾಗಿದ್ರು ನೀವು ಮದ್ದು ತಗೊಬಂದ ಅಟ್ರಿ, ಗೊಬ್ಬರ ಗಂಜಲದ ಮುಂದೆ ಯಾವುದೂ ಅಲ್ಲ. ಸಿಂಪಲ್ ಎಕ್ಸಾಂಪಲ್ಲು, ನೀವೆಲ್ಲಾದರೂ ಹೋದ್ರೆ ಈ ಥರ ಫುಲ್ಲು ಇದಿರಲಿ, ಏನು ಬೆಳೆದಿರೋ ಜಾಗದಲ್ಲಿ ಒಂದು ತಪ್ಪೆ ಸಗಣಿ ಹಾಕ್ಬಿಟ್ಟು ಬಿಟ್ಬಿಡ್ರಿ. ಬಿಟ್ಬಿಡ್ರಿ, ಮಳೆ ಬಂದು ಅದಂತಕ್ಕೆ ಅದೇನೇನೆ ಮಳೆ ಬಂದು ಎಲ್ಲ ಆಗಲಿ, ಅಷ್ಟು ಮಾತ್ರ ಹಸಿರು ಬೆಳೆದಿರ್ತದೆ. ಅಂದ್ರೆ ಅರ್ಥ ಮಾಡ್ಕೊಬೇಕು ನಾವು. ಭೂಮಿಗೆ ಬೇಕಾಗಿರೋದು ಆರ್ಗ್ಯಾನಿಕಲ್ಲಿ ನಾವು ಎಷ್ಟು ಮಾಡ್ತೀರೋ ಅಷ್ಟು ಇದು. ಆಮೇಲೆ ಇವಾಗ ಕೆಲವೊಂದೆಲ್ಲ ಬಂದೈತೆ ಕಳೆನಾಶಕಗಳು, ಭೂಮಿನೇನೇ ಸತ್ವ ಇಲ್ದಿರ ಮಾಡ್ತೈತೆ. ಸುದ್ದು ಮಣ್ಣು ಅಂತೀವಿ ನಾವು. ರಂಗೋಲಿನಲ್ಲಿ ಏನಾದ್ರು ಬೆಳೆಯಕ್ಕೆ ಸಾಧ್ಯನ? ಆ ರೀತಿ ಮಣ್ಣು ಆಗ್ತೈತೆ. ಕೋಲಾರ ಜಿಲ್ಲೆನಲ್ಲಿ ಟೊಮೆಟೊ ಬೆಳೀತಕ್ಕಂಥ ರೈತರು 10 ಜನ ರೌಂಡ್ ಅಪ್ ಕಳೆನಾಶಕಗಳು ಇವೆಲ್ಲ ಯೂಸ್ ಮಾಡಿ ಭೂಮಿ ಫಲವತ್ತತೆ ಹೋಗೈತೆ.